ಹಾಯ್ ನಮಸ್ತೆ, ವೆಲ್ಕಮ್ ಟು ಜಾನುಬಾನು ವ್ಲಾಗ್ಸ್. ಕಲ್ಪತರು ನಾಡು ತಿಪಟೂರಿನಿಂದ 4 ಕಿಲೋಮೀಟರ್ ದೂರ ಇರೋ ರಂಗಾಪುರ ಸುಕ್ಷೇತ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಕೆರಗೋಡಿ ರಂಗಾಪುರ ಕ್ಷೇತ್ರವು ರಾಜ್ಯದಲ್ಲೇ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. ಸಾಧು ಸಂತರ ತಪೋಬಲದಿಂದ ವಿಶೇಷ ಪುಣ್ಯ ಭೂಮಿಯಾಗಿದೆ. ಗುರು ಪರದೇಶಿಕೇಂದ್ರ ಸ್ವಾಮೀಜಿ ಎಂಬುದು ಇಲ್ಲಿನ ಗುರು ಪರಂಪರೆಯ ಅಭಿದಾನವಾಗಿದೆ. ಈ ಮಠದಲ್ಲಿ 6 ಮಂದಿ ಗುರುವರೇಣ್ಯರು ತಪಸ್ಸು, ಸಾಧನೆ, ಅಭಿವೃದ್ಧಿ, ಅನ್ನದಾನ, ವಿದ್ಯಾದಾನಗಳನ್ನು ಕೇವಲ ತಮ್ಮ ಜೋಳಿಗೆಯ ಮೂಲಕ ಗ್ರಾಮಾಂತರದಲ್ಲಿ ಮಾಡುವ ಭಿಕ್ಷಾಟನೆಯಿಂದಲೇ ಮಾಡಿ ಹೋಗಿದ್ದಾರೆ. ಪ್ರಸ್ತುತ ಇರುವ ಸ್ವಾಮೀಜಿಗಳು ಅವರಿಗೆ 60 ವರ್ಷ ತುಂಬಿದ್ದು ತಮ್ಮ ಶುದ್ಧ ಕಾಯಕ, ತಪಸ್ಸು, ಸಮಾಜ ಸೇವೆ, ಶಿಕ್ಷಣ, ಸರ್ವಧರ್ಮ ಸಹಿಷ್ಣುತೆ ಮೊದಲಾದ ಕಾರ್ಯಕ್ರಮಗಳನ್ನು ನಿಸ್ವಾರ್ಥ ಮನೋಭಾವನದಿಂದ ಮಾಡುತ್ತಾ ಬಂದಿದ್ದಾರೆ. ಇದು 1ನೇ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರ ಗದ್ದುಗೆ. ಅದು ಫುಲ್ ಸಿಲ್ವರಿಂದ ಮಾಡಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರಾಮೀಣ ಭಾಗದ ಶಿಕ್ಷಣಕ್ಕಾಗಿ 16 ಶಾಲಾ ಕಾಲೇಜುಗಳನ್ನು ಕಟ್ಟಿದ್ದಾರೆ. ಭಾರತದಲ್ಲೇ ದೊಡ್ಡದಾದ ಪ್ರಸಾದ ನಿಲಯವನ್ನು ಕಟ್ಟಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ನಿತ್ಯ ಅನ್ನದಾಸೋಹ, ಉಚಿತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪರಮ ಪೂಜ್ಯರನ್ನು ಸ್ಮರಿಸಿ, ಗೌರವಿಸಿ, ಭಕ್ತಿ ಸಮರ್ಪಣೆ ಮೂಲಕ ಗುರುವಂದನೆ ಸಲ್ಲಿಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕೆರಗೋಡಿ ರಂಗಾಪುರ ಸುಕ್ಷೇತ್ರವನ್ನು ತ್ರಿವಿಧ ದಾಸೋಹ ಅಂತಲೂ ಕರೀತಾರೆ. ಎಷ್ಟೊಂದು ನಾಗರಕಲ್ಲುಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಂದಿ. ಪುರದಲ್ಲಿ ಗುರು ಸಪ್ತಾಹ ನಡೆಯುತ್ತೆ. ಇದು ಸ್ವಾಮೀಜಿಯವರ ಗದ್ದುಗೆ. ಇದು 3 ಮಂದಿ ಸ್ವಾಮೀಜಿಗಳ ಗದ್ದುಗೆ. ಎಲ್ಲ ಸಿಲ್ವರಿಂದ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲಿ ಕಿತ್ತಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ. ಈ ಜಾಗದಲ್ಲಿ ಭಜನೆ ಎಲ್ಲ ನಡೆಯುತ್ತೆ. ಇದು ದೇವಸ್ಥಾನ ಕ್ಲೋಸ್ ಇತ್ತು. ಇದು ಮಹಾಮನೆ ಇರೋ ಸ್ವಾಮೀಜಿಗಳ ಗದ್ದುಗೆ. ಇದನ್ನು ಉರಿಗದ್ದುಗೆ ಅಂತಲೂ ಕರೀತಾರೆ. ಇದು ಅನ್ನದಾಸೋಹ ಮಂದಿರ. ಭಾರತದಲ್ಲೇ ಅತಿ ದೊಡ್ಡ ಅನ್ನದಾಸೋಹ ಮಂದಿರ. ಎಷ್ಟು ದೊಡ್ಡದಿದೆ. ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಇಲ್ಲಿ ಅನ್ನದಾನ ಮಾಡ್ತಾರೆ. ಬೆಳ್ಳಿ ಭವನ, ವಿದ್ಯಾರ್ಥಿಗಳು ವಾಸವಿರುವ ಬೆಳ್ಳಿ ಭವನ. ಇದೆಲ್ಲ ಕಾಲೇಜು. ಇದು ಪುಸ್ತಕ ಮಳಿಗೆ. ಸ್ವಾಮೀಜಿಯವರು ಸ್ಥಾಪಿಸಿರುವ ವಿದ್ಯಾಪೀಠಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅದೆಲ್ಲ ITI ಕಾಲೇಜು. ದೇವರ ಸಮುದಾಯ ಭವನ ತುಂಬ ದೊಡ್ಡದಿದೆ. ಮಾದರಿಕೆರೆ ನಿರ್ಮಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.